ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ 6 ಅಂಕದ ಒಂದು ಇಲ್ಲಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದಾನೆ. ಕ್ವಶನ್ ನಂಬರ್ ನಿಮಗೆ 25 ಕೇಳಲಾಗುವುದು ಆಯಿತಾ, ಕಂಪನಿ ಆ್ಯಕ್ಟ್ ಮೇಲೆ ನಿಮಗೆ ಆಯಿತಾ. ಇಲ್ಲಿ ಒಂದು ಪ್ರಶ್ನೆ ಇದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಇಯರ್ ಎಂಡಿಂಗ್ 31st March 2023 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಪರ್ ಸ್ಕೆಡ್ಯೂಲ್ 3 ಆಫ್ ದ ಕಂಪನಿ ಆ್ಯಕ್ಟ್ 2013 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ರೆವೆನ್ಯೂ ಫ್ರಮ್ ಆಪರೇಷನ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ 8 lakhs ಕೊಟ್ಟಿದ್ದಾರೆ, ಪರ್ಚೇಸ್ ಆಫ್ ಗೂಡ್ಸ್ ಕೊಟ್ಟಿದ್ದಾರೆ 2 lakhs. ಅದೇ ರೀತಿ ಇಲ್ಲಿ ಸ್ವಲ್ಪ ಬರೆದಿನಿ. ಸ್ಯಾಲ್ರಿ ಟು ಎಂಪ್ಲಾಯೀಸ್ ಎಷ್ಟು ಕೊಟ್ಟಿದ್ದಾರೆ 50,000, ಮತ್ತು ಅದೇ ರೀತಿ ಲೀವ್ ಇನ್ಕ್ಯಾಶ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ 10,000, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಷ್ಟು ಕೊಟ್ಟಿದ್ದಾರೆ 20,000, ರಿಪೇರ್ಸ್ ಟು ಮಷಿನರಿ ಕೊಟ್ಟಿದ್ದಾರೆ 20,000, ಟ್ಯಾಕ್ಸ್ ಕೊಟ್ಟಿದ್ದಾರೆ 30% ಅಂತ. ಈ ರೀತಿ ನಮಗೆ ಬಾಕ್ಸ್ನಲ್ಲಿ ಕೊಟ್ಟಿರ್ತಾರೆ ಪ್ರಶ್ನೆ ಆಯಿತಾ. ನಾವು ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು, ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿ ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಇವಾಗ ಇಲ್ಲಿ ಏನಂತ ಬರುತ್ತೆ, ಇಲ್ಲಿ ಹೆಡ್ಲೈನ್ ಬರೀಬೇಕು. ಏನಂತ? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31st March 2023. ಅವ್ರು ಏನು ಡೇಟ್ ಕೊಟ್ಟಿರ್ತಾರಲ್ಲ ಅದೇ ಡೇಟ್ ಇಲ್ಲಿ ಹಾಕಬೇಕು. ಕಾಲಮ್ ಬರುತ್ತೆ ಪರ್ಟಿಕ್ಯುಲರ್ಸ್, ನೋಟ್ ಮತ್ತು ಅಮೌಂಟ್ ಅಂತ, ಈ 3 ಕಾಲಮ್ ಬರುತ್ತೆ ಆಯಿತಾ. ಇಲ್ಲಿ ಪರ್ಟಿಕ್ಯುಲರ್ಸ್ನಲ್ಲಿ ಇಲ್ಲಿ ಏನಿದೆಯಲ್ಲ ಅದೇ ಬರೀಬೇಕು. ಇವಾಗ ಏನಿದೆ ಇಲ್ಲಿ ಆಯಿತಾ, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಇದೆ, ಎಷ್ಟು 8 ಲಕ್ಷ ಇದೆ. ಇಲ್ಲಿ ನೋಡಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಆಯಿತಾ 8 lakhs ಅಂತ ಬರೀಬೇಕು ಅಮೌಂಟ್ನಲ್ಲಿ. ಇಲ್ಲಿ ನೋಟ್ನಲ್ಲಿ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ, ವರ್ಕಿಂಗ್ ನೋಟ್ ಇದೆ, ಅಂದರೆ ಆ ಸಬ್ ಟೈಟಲ್ಸ್ನಲ್ಲಿ ಇವು ಏನೇನು ಐಟಮ್ಸ್ಗಳಲ್ಲಿ ನಾವು ಆ್ಯಡ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಸೊ ಇವೇ ಬರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಆಯಿತಾ. ಇಲ್ಲಿ ನೋಡಿ ಇವಾಗ ರೆವೆನ್ಯೂ ಫ್ರಮ್ ಆಪರೇಷನ್ ಆಯಿತು 8 ಲಕ್ಷ. ಇಲ್ಲಿ ಆ್ಯಡ್ ಮಾಡಬೇಕು ಅದರ್ ಎಕ್ಸ್ಪೆನ್ಸಸ್ ಆಯಿತಾ. ರೆವೆನ್ಯೂ ಫ್ರಮ್ ಆಪರೇಷನ್ ತಕ್ಷಣ ನಮಗೆ ರೆವೆನ್ಯೂ ಬಂತು ಆಪರೇಷನ್ ಮುಖಾಂತರ ಆಯಿತಾ. ಅದಕ್ಕೆ ಮತ್ತೆ ಕೆಲವು ಅದರ್ ಇನ್ಕಮ್ಸ್ ಅಂತ ನಾವು ಕರಿತೀವಿ ಆಯಿತಾ. ಅದರ್ ಇನ್ಕಮ್ಸ್ ಇಲ್ಲಿ ಎಲ್ಲಾದರೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ರೆವೆನ್ಯೂ ಫ್ರಮ್ ಆಪರೇಷನ್ ಒಂದೇ ಇದೆ, ಪರ್ಚೇಸ್ ಆಗಿದೆ ಅದಂತರೂ ನಮಗೆ ರೆವೆನ್ಯೂ ಅಲ್ಲ. ಸ್ಯಾಲ್ರಿ ಟು ಎಂಪ್ಲಾಯ್ ಅಂದರೆ ಸ್ಯಾಲ್ರಿ ಕೊಟ್ಟಿದ್ದೀವಿ ಅದು ಕೂಡ ಇನ್ಕಮ್ ಅಲ್ಲ ನಮಗೆ. ಇನ್ಕ್ಯಾಶ್ಮೆಂಟ್ ಅದು ಕೂಡ ಆಗಿರಲ್ಲ, ಮತ್ತು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇದು ಕೂಡ ಆಗಿರೋದಿಲ್ಲ ಆಯಿತಾ. ರಿಪೇರ್ಸ್ ಟು ಮಷಿನರಿ ಇದು ಕೂಡ ಆಗಿರಲ್ಲ. ಸೊ ಅದಕ್ಕೆ ಯಾವುದೇ ರೀತಿಯಲ್ಲಿ ಅದರ್ ಇನ್ಕಮ್ಸ್ ಯಾವುದೇ ಇಲ್ಲ. ಸೊ ಅದಕ್ಕೆ ಇಲ್ಲಿ ಡ್ಯಾಶ್ ಇಟ್ಟಿದ್ದೀವಿ ಆಯಿತಾ. ಇಲ್ಲಿ ಇವಾಗ ರೆವೆನ್ಯೂ ಫ್ರಮ್ ಆಪರೇಷನ್ ಆ್ಯಡ್ ಅದರ್ ಇನ್ಕಮ್ಸ್ ಆದ ನಂತರ ಟೋಟಲ್ ರೆವೆನ್ಯೂ ಅಂತ ಎ ಅಂತ ಕೊಡಬೇಕು. ಎಷ್ಟು 8 ಲಕ್ಷ ಇದೆ, 8 ಲಕ್ಷ ಅಂತ ಇಲ್ಲಿ ಬರಿಬೇಕು. ಇವಾಗ ಲೆಸ್ ಅಂತ ಬರಿಬೇಕು ಇಲ್ಲಿ. ಅಂದರೆ ಇವಾಗ ಲೆಸ್ ಅಂದರೆ ನಮಗೆ ಇವಾಗ ಇನ್ಕಮ್ ಏನಾಗಿದೆಯಲ್ಲ ಇದರೊಳಗೆ ಇವಾಗ ಎಕ್ಸ್ಪೆನ್ಸಸ್ಗಳು ಯಾವಾಗಿದೆ ಇದರೊಳಗೆ ನಾವು ಲೆಸ್ ಮಾಡಬೇಕಾಗಿರುತ್ತೆ ಆಯಿತಾ. ಇಲ್ಲಿ ನೋಡಿ ಇವಾಗ ಎಕ್ಸ್ಪೆನ್ಸಸ್ ಅಂತ ಹಾಕಬೇಕು ಆಯಿತಾ. ಲೆಸ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಇಲ್ಲಿ ನೋಡಿ ಎನಲ್ಲಿ ಏನಂತ ಅಂದರೆ ಎ ಅಂತ ಬರುತ್ತೆ. ಇದು ಎಲ್ಲ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಶಾರ್ಟ್ ಆಗಿದೆ ನೋಡಿ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಆಯಿತಾ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಆಯಿತಾ. ಇಲ್ಲಿ ಏನಲ್ಲಿ ಇವಾಗ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ನಲ್ಲಿ ಯಾವ ಬರುತ್ತೆ ಈ ಸಬ್ ಟೈಟಲ್ಸ್ಗಳು ಆಯಿತಾ. ಇಲ್ಲಿ ನೋಡಿ ಇವಾಗ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಇವಾಗ ಇಲ್ಲಿ ಏನಂದಿದ್ದಾರೆ, ಕಾಸ್ಟ್ ಆಫ್ ಕನ್ಸ್ಯೂಮ್ಡ್ ಮೆಟೀರಿಯಲ್ಸ್ ಇದೆ. ಇಲ್ಲಿ ನೋಡಿ ಇಲ್ಲಿ ಪರ್ಚೇಸ್ ಆಫ್ ಗೂಡ್ಸ್ ಏನಿದೆಯಲ್ಲ ಇದು ಪರ್ಚೇಸ್ ಆಫ್ ಗೂಡ್ಸ್ ಇದು ಫಿಕ್ಸ್, ಇದು ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ನಲ್ಲೇ ಬರೀಬೇಕು 2 ಲಕ್ಷ ಆಯಿತಾ. ಯಾಕಂದರೆ ಗೂಡ್ಸ್ ಯಾರು ಕನ್ಸ್ಯೂಮ್ ಮಾಡ್ಕೊಂಡಿದ್ದಾರೆ, ಪರ್ಚೇಸ್ ಆಫ್ ಗೂಡ್ಸ್ ಯಾರು ಮಾಡ್ಕೊಂಡಿದ್ದಾರೆ ಆಯಿತಾ, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಮಾಡ್ಕೊಂಡಿದ್ದಾರೆ ಆಯಿತಾ. ಸೊ ಇದು ಪರ್ಚೇಸ್ ಆಫ್ ಗೂಡ್ಸ್ ಏನಿದೆ 2 ಲಕ್ಷ, ಇದು 2 ಲಕ್ಷ ಈ ಒಂದು ಇದರೊಳಗೆ ಎ ಅಂತ ಏನಿದೆಯಲ್ಲ ಈ ಒಂದು ಸಬ್ ಟೈಟಲ್ಸ್ನಲ್ಲೇ ಬರುತ್ತೆ ಅದು ಆಯಿತಾ, 2 ಲಕ್ಷ ಆಯಿತಾ. ಆಪ್ಷನ್ ಬಿ ಇವಾಗ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆಯಿತಾ. ಇವಾಗ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸ್ನಲ್ಲಿ ಏನೇನು ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ. ಇವಾಗ ಎಂಪ್ಲಾಯ್ ಅಂದ ತಕ್ಷಣ ಸ್ಯಾಲ್ರಿ ಟು ಎಂಪ್ಲಾಯೀಸ್ ಬರುತ್ತೆ, ಪ್ಲಸ್ ಲೀವ್ ಇನ್ಕ್ಯಾಶ್ಮೆಂಟ್ ಅಂತ ಬರುತ್ತೆ. ಇವಾಗ ಇಲ್ಲಿ ನೋಡಿ ಸಿರೀಸ್ ವೈಸೇ ಇರುತ್ತೆ ಅದು ಆಯಿತಾ. ಇಲ್ಲಿ ನೋಡಿ ಸ್ಯಾಲ್ರಿ ಟು ಎಂಪ್ಲಾಯೀಸ್ ಒಂದೇದು ಬರುತ್ತೆ 50,000, ಲೀವ್ಸ್ ಇನ್ಕ್ಯಾಶ್ಮೆಂಟ್ ಆಯಿತಾ. ಇನ್ಕ್ಯಾಶ್ಮೆಂಟ್ ಅಂತ ಏನಿದೆಯಲ್ಲ ಲೀವ್ ಇನ್ಕ್ಯಾಶ್ಮೆಂಟ್ ಮತ್ತು ಸ್ಯಾಲ್ರಿ ಟು ಎಂಪ್ಲಾಯೀಸ್ ಏನಿದೆಯಲ್ಲ ಇದು ಎರಡು ನಾವು ನೋಟ್ ಹಾಕಬೇಕು ಈ ರೀತಿ. ಇಲ್ಲಿ ನೋಡಿ ವರ್ಕಿಂಗ್ ನೋಟ್ 1 ಅಂತ ಹಾಕಿ ಎಂಪ್ಲಾಯ್ ಟು ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ಇದೇ ಹಾಕಬೇಕು ಆಯಿತಾ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ನೋಡಿ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಈಕ್ವಲ್ ಟು ಅದರೊಳಗೆ ಯಾವ ಬರುತ್ತೆ ಸ್ಯಾಲ್ರಿ ಟು ಎಂಪ್ಲಾಯ್. ಇಲ್ಲಿ ಇದೆ ನೋಡಿ ಸ್ಯಾಲ್ರಿ ಟು ಎಂಪ್ಲಾಯ್ ಎಷ್ಟು 50,000. ಇಲ್ಲಿ ನೋಡಿ ಸ್ಯಾಲ್ರಿ ಟು ಎಂಪ್ಲಾಯ್ 50,000, ಮತ್ತು ಅದೇ ರೀತಿ ಲೀವ್ ಇನ್ಕ್ಯಾಶ್ಮೆಂಟ್ ಇಲ್ಲಿ ನೋಡಿ ಲೀವ್ ಇನ್ಕ್ಯಾಶ್ಮೆಂಟ್ ಎಷ್ಟು 10,000. 50,000 10,000 ಎಷ್ಟಿತ್ತು 60,000. ಇದು ನೋಟ್ ನಂಬರ್ 1 ಇದೆಯಲ್ಲ, ಸೊ ಅದಕ್ಕೆ ಇಲ್ಲಿ ನೋಡಿ ಎಂಪ್ಲಾಯ್ ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 1 ಅಂತ ಹಾಕಿ 60,000 ಈ ಟೋಟಲ್ ಅಮೌಂಟ್ ಏನಿದೆಯಲ್ಲ ಇಲ್ಲಿ ಇಡಬೇಕು ಆಯಿತಾ, ಅರ್ಥ ಆಯ್ತಾ. ಅದೇ ರೀತಿ ಇವಾಗ ಡೆಪ್ರಿಸಿಯೇಷನ್ ಆನ್ ಅಂತ ಇದೆ. ಇವಾಗ ಡೆಪ್ರಿಸಿಯೇಷನ್ ಎಲ್ಲಿದೆ, ಇವಾಗ ನಮಗೆ ಡೆಪ್ರಿಸಿಯೇಷನ್ ಯಾವುದಾದ್ರೂ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡಿ ಡೆಪ್ರಿಸಿಯೇಷನ್ ಯಾವುದೂ ಇಲ್ಲ. ಇದು ಡೆಪ್ರಿಸಿಯೇಷನ್ ಒಂದು ವೇಳೆ ನಮಗೆ ಕೊಟ್ಟರೆ ವಾರ್ಷಿಕ ಪರೀಕ್ಷೆಯಲ್ಲಿ ಇವಾಗ ಈ ರೀತಿ ಕೊಡ್ತಾರೆ
ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಂತ ಕೊಟ್ಟರೆ ಅದು ಡೆಪ್ರಿಸಿಯೇಷನ್ ಒಳಗೆ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ? ಆ ರೀತಿಯಲ್ಲಿ ಇವಾಗ ಇಲ್ಲಿ ನೋಡಿ, ಇದು ಬರೆಯೋಂಗಿಲ್ಲ, ಯಾವ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತಾ? ಇವಾಗ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಒಳಗೆ ಏನೇನು ಬರುತ್ತೆ? ಸ್ಯಾಲರಿ ಟು ಎಂಪ್ಲಾಯ್ಸ್ ಅಂತ ಬರುತ್ತೆ, ಅದೇ ರೀತಿ ಇನ್ಕ್ಯಾಶ್ಮೆಂಟ್ ಅಂತ ಬರುತ್ತೆ, ಲೀವ್ ಈ ಎರಡೇ ಬರುತ್ತೆ ಇದರೊಳಗೆ, ಆಯ್ತಾ? ಇದು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಒಳಗೆ, ಆಯ್ತಾ? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಒಳಗೆ ಯಾವ್ದು ಬರುತ್ತೆ? ಓನ್ಲಿ ಪರ್ಚೇಸ್ ಆಫ್ ಗೂಡ್ಸ್ ಅಂತ ಬರುತ್ತೆ, ಆಯ್ತಾ? ಇವಾಗ ಫೈನಾನ್ಸ್ ಕಾಸ್ಟ್, ಆಯ್ತಾ? ಯಾವುದಾದ್ರೂ ಫೈನಾನ್ಸ್ ಕಾಸ್ಟ್ ಆಗಿದೆಯಾ? ಆಯ್ತಾ? ಯಾವುದು ಫೈನಾನ್ಸ್ ಕಾಸ್ಟ್ ಯಾವುದೂ ಇಲ್ಲ. ಇಲ್ಲಿ ನೋಡಿ ಫೈನಾನ್ಸಿಂಗ್ ಕಾಸ್ಟ್ ಅಂತ ಕೊಟ್ಟಿರ್ತಾರೆ, ಯಾವುದು ಕೂಡ ಆಗಿಲ್ಲ. ಸೊ ಸುಮ್ಮನೆ ನಾನು ಇಲ್ಲಿ ಬರೆದಿನಿ, ನಾನು ನಿಮಗೆ ಇದು ಮೇನ್ ಹೆಡ್ಸ್ಗಳಾಗಿರುತ್ತೆ, ಆಯ್ತಾ? ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದಾದ್ರೂ ನಮಗೆ ಅದರ್ ಎಕ್ಸ್ಪೆನ್ಸಸ್ಗಳು ಆಗಿದೆಯಾ? ಇಲ್ಲಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಎರಡನೇ ನೋಟ್ ನಂಬರ್ ಅಂತ ಹಾಕಬೇಕು. ಅದರ್ ಎಕ್ಸ್ಪೆನ್ಸಸ್ ಒಳಗೆ ಏನೇನು ಬರುತ್ತೆ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಮತ್ತು ರಿಪೇರ್ಸ್, ಇದು ಎರಡು ಅದರ್ ಎಕ್ಸ್ಪೆನ್ಸ್ ಒಳಗೆ ಬರುತ್ತೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಮತ್ತು ರಿಪೇರ್ಸ್ ಟು ಮಷಿನರಿ ಏನಿದಿಲ್ಲ, ಇದು ಎರಡು ಅದರ್ ಎಕ್ಸ್ಪೆನ್ಸ್ ಒಳಗೆ ಬರುತ್ತೆ. 2 ಲಕ್ಷ ಮತ್ತು 20,000, ಸಾರಿ 20,000 ಇದು ಇಲ್ಲಿ ನಾವು ಬರೀಬೇಕು. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 20,000, ರಿಪೇರ್ಸ್ ಇದು 20,000, 20,000 40,000, ಇದು ನೋಟ್ ನಂಬರ್ 2. ಇಲ್ಲಿ ನೋಡಿ ಅದರ್ ಎಕ್ಸ್ಪೆನ್ಸ್ನಲ್ಲಿ ನೋಟ್ ನಂಬರ್ 2 ಅಂತ ಹಾಕಿ ಇಲ್ಲಿ 40,000 ಬರೀಬೇಕು. ಇವಾಗ ಇಲ್ಲಿ ನೋಡಿ ಟೋಟಲ್ ಎಕ್ಸ್ಪೆನ್ಸಸ್ ಬಿ ಇದು, ಆಯ್ತಾ? ಹೇಗೆ ನಾವು ಇಲ್ಲಿ ಟೋಟಲ್ ರೆವೆನ್ಯೂ ಬಿ ಅಂತ ಹಾಕಿದೀವಲ್ಲ, ಇದು ಎಕ್ಸ್ಪೆನ್ಸಸ್ ಏನಿದೆಯಲ್ಲ, ಇದು ಎರಡನೇದು ಸಬ್ ಹೆಡ್ ಆಗಿರುತ್ತದೆ, ಆಯ್ತಾ? ಸಬ್ ಹೆಡ್ ಇದು ಒಂದೇದು ಸಬ್ ಹೆಡ್, ಇದು ಎ ಆಯಿತು. ಇವಾಗ ಸಬ್ ಹೆಡ್ ಟು ಇದು, ಆಯ್ತಾ? ಟೋಟಲ್ ಎಕ್ಸ್ಪೆನ್ಸಸ್ ಬಿ ಅಂತ ಬರೀಬೇಕು. ಇಲ್ಲಿ ನೋಡಿ ಇವಾಗ ಎ ಬಿ ಆಯಿತು ನಮ್ಮದು, ಆಯ್ತಾ? ಅಂದರೆ ಇವಾಗ ಇಲ್ಲಿ ನೋಡಿ, ಇಲ್ಲಿ 8 ಲಕ್ಷ ಒಂದೇ ನಮಗೆ ರೆವೆನ್ಯೂ ಫ್ರಮ್ ಆಪರೇಷನ್ ಇದೆ, ಯಾವುದೇ ರೀತಿ ಅದರ್ ಇನ್ಕಮ್ಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಟೋಟಲ್ 8 ಲಕ್ಷ ಬಂದಿದೆ. ಇವಾಗ 2,60,000 40,000 ಎಷ್ಟಾಯಿತು? ಟೋಟಲ್ ಎಕ್ಸ್ಪೆನ್ಸಸ್ ಬಿ ಎಷ್ಟಾಗುತ್ತೆ? 3 ಲಕ್ಷ ಆಗುತ್ತೆ, ಆಯ್ತಾ? 3 ಲಕ್ಷ ಆಯಿತು. ಇವಾಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರೀಬೇಕು. ಏನಂತ ಬರೀಬೇಕು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರೀದು ಎ ಮತ್ತು ಬಿ, ಆಯ್ತಾ? ಎ ಮತ್ತು ಬಿ ಮೈನಸ್ ಮಾಡಬೇಕು. ಎ ಎಲ್ಲಿದೆ? ಇಲ್ಲಿದೆ. ಎ ಎಷ್ಟಿದೆ? 8 ಲಕ್ಷ ಇದೆ, ಆಯ್ತಾ? ಬಿ ಎಲ್ಲಿದೆ? ಇಲ್ಲಿದೆ ಬಿ, ಆಯ್ತಾ? 8 ಲಕ್ಷ ಒಳಗೆ 3 ಲಕ್ಷ ಮೈನಸ್ ಮಾಡಿ ಎಷ್ಟು ಬರುತ್ತೆ ಸ್ನೇಹಿತರೆ? 5 ಲಕ್ಷ ಬರುತ್ತೆ. ಈ 5 ಲಕ್ಷ ಏನು ಬಂತಲ್ಲ, ಲೆಸ್ ಅಂತ ಬರಿಬೇಕಿಲ್ಲಿ. ಲೆಸ್ ಟ್ಯಾಕ್ಸ್ ಏನಂದಿದ್ದಾರೆ? ಇಲ್ಲಿ ನೋಡಿ ಟ್ಯಾಕ್ಸ್ 30% ಟ್ಯಾಕ್ಸ್ ತೆಗಿ ಅಂದಿದ್ದಾರೆ. ಇಲ್ಲಿ ನೋಡಿ ಲೆಸ್ ಟ್ಯಾಕ್ಸ್ ಎಷ್ಟು? 5 ಲಕ್ಷ ಮೇಲೆ ಟ್ಯಾಕ್ಸ್ ತೆಗಿಬೇಕು. ಎಷ್ಟು? 30% ಟ್ಯಾಕ್ಸ್ ತೆಗಿಬೇಕು, ಆಯ್ತಾ? 30% ಟ್ಯಾಕ್ಸ್ ತೆಗಿರಿ. 5 ಲಕ್ಷ ಮೇಲೆ ಎಷ್ಟು ಬರುತ್ತೆ? 1,50,000 ಬರುತ್ತೆ. ಈ 1,50,000 ಏನು ಬಂತಲ್ಲ, ಇವಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದ ತಕ್ಷಣ ಎ ಮತ್ತು ಬಿ ಮೈನಸ್ ಮಾಡಿದ್ವಿ, ಆಯ್ತಾ? ಎ ಮತ್ತು ಬಿ ಮೈನಸ್ ಮಾಡಿದ ತಕ್ಷಣ ಅಂದರೆ 8 ಲಕ್ಷ ಒಳಗೆ 3 ಲಕ್ಷ ಮೈನಸ್ ಮಾಡಿದ ತಕ್ಷಣ 5 ಲಕ್ಷ ಬಂತು. ಈ 5 ಲಕ್ಷ ಮೇಲೆ ಲೆಸ್ ಟ್ಯಾಕ್ಸ್ 30% ತೆಗಿಬೇಕು. ಇಲ್ಲಿ ನೋಡಿ ಟ್ಯಾಕ್ಸ್ ಕೊಟ್ಟಿದ್ದಾರೆ 30% ಅಂತ, 30% ತೆಗಿಬೇಕು ನಾವು. ಈ 5 ಲಕ್ಷ ಮೇಲೆ 30% ತೆಗಿರಿ ಎಷ್ಟು ಬರುತ್ತೆ? 1,50,000 ಬರುತ್ತೆ. ಈ 1,50,000 ಏನು ಬಂತಲ್ಲ, ಇಲ್ಲಿ ನೋಡಿ ಇವಾಗ ಇಲ್ಲಿ ಏನು ಬರೀಬೇಕಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಆಯ್ತಾ? ಅವಾಗ ನಾವು ಇವಾಗ 5 ಲಕ್ಷ ಒಳಗೆ 1,50,000 ಮೈನಸ್ ಮಾಡಿ ಎಷ್ಟು ಬರುತ್ತೆ? 3,50,000. ಅವಾಗ ನಾವೇನು ಬರೀಬೇಕು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ, ಆಯ್ತಾ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮುಗೀತು. 6 ಅಂಕವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು. ಸೊ ಈ ಒಂದು ಪ್ರಾಬ್ಲಮ್ ನಿಮಗೆ ಆಗಿತ್ತು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.